317D ಇದರ ಲಯನ್ಸ್ ಪ್ರಕೋಷ್ಠ ಇದರ ಕೋಆರ್ಡಿನೇಟರ್ ಆದಂತ ನಮ್ಮ ಕುಂಬ್ಳೆ ನರಸಿಂಹಪ್ರಭುವನ್ನು ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ ಸರ್. ಹಾಗೂ ನಮ್ಮ ನೆಚ್ಚಿನ ನಮ್ಮ ಕೊಡೆಯಾಲ್ ಖಬರ್ ಇದರ ಪತ್ರಕರ್ತ ಹಾಗೂ ಇದರ ಸಂಪಾದಕರಾದ ನಮ್ಮ ವೆಂಕಟೇಶ್ ಬಾಳಿಗ ಸರ್, ಲಯನ್ ವೆಂಕಟೇಶ್ ಬಾಳಿಗ ಅವರನ್ನು ಕೂಡ ನಾನು ಇವತ್ತು ಸ್ವಾಗತಿಸುತ್ತೇನೆ. ಹಾಗೆ ಇಲ್ಲಿ ನೆರೆದಿದ್ದ ಎಲ್ಲ ಪತ್ರಕರ್ತ ಬಂಧುಗಳಿಗೆ ಈ ಒಂದು ಪ್ರೆಸ್ ರಿಲೀಸಿಗೆ ಐ ಆಲ್ ವೆಲ್ಕಮ್ ಯು ಟು ದಿಸ್ ಪ್ರಕೋಷ್ಠ ಪ್ರೋಗ್ರಾಮ್. ಪ್ರಕೋಷ್ಠ ಅಂದ್ರೆ ಒಂದು ನಮ್ಮ ಕಳೆದ ಒಂದು ನಿಮ್ಗೆಲ್ಲ ಗೊತ್ತು, ಸುಮಾರು ಜನ ಬಹುಶಃ ನೀವೆಲ್ಲ ಇದು ನಮ್ಮ 3ನೇ ಅಥವಾ 4ನೇದು ಇದು 4th ಪ್ರೆಸ್ ರಿಲೀಸ್ ಆಗಿದೆ. ಕಳೆದ ನಾವು ಈ ವರ್ಷ ನಮ್ಮ ಈ ಲಯನಿಸ್ಟಿಕ್ ಇಯರ್ ಅದು ನಮ್ಮ ಜುಲೈಯಿಂದ ಶುರುವಾಗಿ ಜೂನ್ ತನಕ ಎಂಡ್ ಆಗ್ತದೆ. ಆ ಲಯನಿಸ್ಟಿಕ್ ವರ್ಷದಲ್ಲಿ ನಾವು ಸುಮಾರು ಕಾರ್ಯಕ್ರಮ ಪ್ರಕೋಷ್ಠದಿಂದ ಸುಮಾರು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಇದು 4ನೇ ಒಂದು ಕಾರ್ಯಕ್ರಮ ನಾವು ಸಿವಿನಾಯಕ್ ಹಾಲ್ ಅಲ್ಲಿ 30ನೇ ತಾರೀಕು ಶನಿವಾರ ಸಂಜೆ 6:30 ಹೊತ್ತಿಗೆ ನಾವು ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಲಿಕ್ಕಿದ್ದೇವೆ. ಇದು ಬಿನಾಕಾ ಗೀತ್ ಮಾಲಾ ಎಂದು ಹೇಳಿ ಹಳೆಯ ಹಿಂದಿ ಹಾಡುಗಳ ಸರಮಾಲೆ. ಇದರಲ್ಲಿ ತುಂಬಾ ನಮ್ಮ ಒಳ್ಳೆಯ ಕಲಾವಿದರು, ಸಂಗೀತಗಾರರು ಕೂಡ ಇದರಲ್ಲಿ ಭಾಗವಹಿಸುತ್ತಾರೆ. ತಮಗೆಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸುತ್ತೇನೆ. ಮುಂದೆ ನಮ್ಮ ಕೋಆರ್ಡಿನೇಟರ್ ಆದ ಕುಂಬ್ಳೆ ನರಸಿಂಹಪ್ರಭು ಅವರು ಐ ರಿಕ್ವೆಸ್ಟ್ ಹಿಮ್ ಟು ಬ್ರೀಫ್ ದಿ ಪ್ರೆಸ್ ಅಬೌಟ್ ಅವರ್ ಪ್ರೋಗ್ರಾಮ್. ಥ್ಯಾಂಕ್ ಯು ರಾಜೇಶ್. ಲಯನ್ಸ್ ಪ್ರಕೋಷ್ಠದ 4ನೇ ಕಾರ್ಯಕ್ರಮ ಆಗಿದ್ದು, ಮೊದಲನೇದಾಗಿ ಪ್ರಕೋಷ್ಠದ ಒಂದು ಉದ್ದೇಶ ಅಂದರೆ ನೇಷನ್ ಫಸ್ಟ್, ಎಂಪವರ್ಮೆಂಟ್, ಎಂಟರ್ಪ್ರೈಸ್, MSME, ಸ್ಟಾರ್ಟ್ಅಪ್. ಇದು ಒಂದು ಅದರ ಧ್ಯೇಯವಾಗಿದ್ದು, ಪ್ರಥಮ ಕಾರ್ಯಕ್ರಮ ನಾವು ಆಗಸ್ಟ್ನಲ್ಲಿ ಮೇರಾ ದೇಶ ಮಹಾನ್ ಅಂತೇಳಿ, ಅದು ಆಜಾದಿ ಕಾ ಮಹೋತ್ಸವ ಅಂತೇಳಿ ಒಂದು ಪೆಟ್ರಿಯಾಟಿಕ್ ಮ್ಯೂಸಿಕಲ್ ಪ್ರೋಗ್ರಾಮ್ ಮಾಡಿದೆವು. ತದನಂತರ ಭಾರತ್ 2047 ರೋಡ್ ಮ್ಯಾಪ್ ಟು ಎಕನಾಮಿಕ್ ಬ್ರಿಲಿಯನ್ಸ್ ಅಂತೇಳಿ ಒಂದು ವಿಚಾರಗೋಷ್ಠಿಯನ್ನು SDM ಮಾಡಿದೆವು. ತದನಂತರ 3ನೇ ಕಾರ್ಯಕ್ರಮ ಜನವರಿ 9ಕ್ಕೆ ಲಯನ್ಸ್ ಮಂದಿರದಲ್ಲಿ ಬಿನಾಕಾ ಗೀತ್ ಮಾಲಾನ ಮಾಡಿದೆವು. ಇದು ಬಿನಾಕಾ ಗೀತ್ ಮಾಲಾ 2 ಅಂತೇಳಿ 4ನೇ ಕಾರ್ಯಕ್ರಮ. ಸ್ವಾನ ಸಫರ್ ಬಿನಾಕಾ ಗೀತ್ ಮಾಲಾ ಕಾರ್ಯಕ್ರಮವು ನಾಳೆ ಶನಿವಾರ 30ನೇ ತಾರೀಕು ಸುಜೀರ್ ಸಿವಿನಾಕ್ ಹಾಲ್ನಲ್ಲಿ ಸಂಜೆ 5ರಿಂದ 8:30 ನಡೆಯಲಿದೆ. ಈ ಕಾರ್ಯಕ್ರಮದಲ್ಲಿ ಅಚಲ್ ಇಂಡಸ್ಟ್ರಿ ಪಾಲ್ಗುಲಿ ಅವರ ಮುಖ್ಯ ಸ್ಪಾನ್ಸರ್ ಆಗಿ ಅವರ ಒಂದು ಹೊಸ ಪ್ರಾಡಕ್ಟ್ ರೋಸ್ಟೆಡ್ ಆಲ್ಮಂಡ್ ಕೂಡ ಈ ಕಾರ್ಯಕ್ರಮ ಲಾಂಚ್ ಮಾಡಲಿಕ್ಕಿದ್ದಾರೆ ಅವರು. ತದನಂತರ ಈ ಕಾರ್ಯಕ್ರಮಕ್ಕೆ ಇನಾಗ್ರೇಟರ್ ಆಗಿ ಶ್ರೀ ವಾಲ್ಟರ್ ನಂದಳಿಗೆ ಡೈಜಿಒ ಡೈರೆಕ್ಟರ್ ಅವರು ಇನಾಗ್ರೇಷನ್ ಮಾಡಲಿಕ್ಕಿದ್ದಾರೆ. ಲಯನ್ಸ್ ಫಸ್ಟ್ ವೈಸ್ ಎಲೆಕ್ಟ್ ಲಯನ್ ಗೋವರ್ಧನ್ ಶೆಟ್ಟಿ ಮುಖ್ಯ ಅತಿಥಿ, ಶ್ರೀ ಗಿರಿಧರ್ ಪ್ರಭು ಚೇರ್ಮನ್ ಅಚಲ್ ಗ್ರೂಪ್, ಶ್ರೀ ಡಾಕ್ಟರ್ ಕೃಷ್ಣ ಪ್ರಸಾದ್ ಕುಡ್ಲಾ ಮೆಡಿಕಲ್ ಡೈರೆಕ್ಟರ್ ಆಫ್ ಪ್ರಸಾದ್ ನೇತ್ರಾಲಯ, ಡಾಕ್ಟರ್ ಗುರುನಾರಾಯಣ್ ಪ್ರಭು ಪ್ರೊಫೆಸರ್ ಆಫ್ ಸರ್ಜರಿ ಎನ್ಎಫ್ಐ ಮೆಡಿಕಲ್ ಕಾಲೇಜ್, ಡಾಕ್ಟರ್ ಕೆ ಮೋಹನ್ ಪೈ ಪ್ರೆಸಿಡೆಂಟ್ GSP ಸೇವಾ ಸಂಘ್, ರಾಘೇಂದ್ರ ಕುಡ್ವಾ ಡೈರೆಕ್ಟರ್ ಆಯುರ್ವೇದಿಕ್ ಅಲೋಯ್ಸ್, ಕುಂಬ್ಳೆ ವೆಂಕಟೇಶ್ CEO ಕುಂಬ್ಳೆ ಗ್ರೂಪ್, ಇವರೆಲ್ಲರೂ ಗೆಸ್ಟ್ ಆಫ್ ಆನರ್ ಆಗಿ ಈ ಕಾರ್ಯಕ್ರಮ ಭಾಗವಹಿಸಲಿದ್ದಾರೆ. ಈ ಕಾರ್ಯಕ್ರಮವು ಮೇನ್ ಆಗಿ 1950ರಿಂದ 1980ವರೆಗೆ ಹಿಂದಿ ಸಿನಿಮಾದ ಅತ್ಯಂತ ಪ್ರಸಿದ್ಧವಾದ ಗೀತೆ ಹಾಗೂ ಬಹಳಷ್ಟು ಪ್ರಾಮುಖ್ಯ ಪಡೆದ ಗೀತೆಗಳನ್ನು ಹಾಡಲಿಕ್ಕಿದೆ. ಮೊಹಮ್ಮದ್ ರಫಿ, ಕಿಶೋರ್ ಕುಮಾರ್, ಮುಖೇಶ್, ಮನ್ನಾಡೆ, ಮಹೇಂದ್ರ ಕಪೂರ್, ಆಶಾ ಭೋಸ್ಲೆ, ಅಮೃತಾ ಮಹೇಶ್ವರ್ ಇವರೆಲ್ಲ ಹಾಡುಗಳನ್ನು ತಾವು ಈ ಲೈವ್ ಆರ್ಕೆಸ್ಟ್ರಾ ಬೈ ಮುರಳೀಧರ ಕಾಮತ್, ಇದರಲ್ಲಿ ಮೇನ್ ಸಿಂಗರ್ ಆಗಿ ಪ್ರೊಫೆಸರ್ ನಮ್ಮ ಡಾಕ್ಟರ್ ಗುರುನಾರಾಯಣ್ ಪ್ರಭು, ಪ್ರೊಫೆಸರ್ ಸರ್ಜರಿ NFI ಮೆಡಿಕಲ್ ಕಾಲೇಜ್, ಹಾಗೂ ಮಾಲಿನಿ ಪ್ರಸಾದ್, ಕೇಶವ ಪ್ರಸಾದ್, ಸಾರೆಗಮಪ ಜೂರಿ ಮೆಂಬರ್ ಅವರು ಮೇನ್ ಸಿಂಗರ್ ಆಗಿದ್ದಾರೆ. ಅದರ ನಂತರ ಇದರಲ್ಲಿ ರಚನಾ ಕಾಮತ್ ಲಯನ್ಸ್ನಿಂದ, ರಾಜೇಶ್ ಕಾಮತ್ ಇವರೇ, ಗಣೇಶ್ ಭಂಡಾರಿ MRPL GM ಆಗಿದ್ದಾರೆ, ತನ್ವಿ ಶಣೈ, ವೇಣುಗೋಪಾಲ್ ಶಣೈ ಲಯನ್ ಮೆಂಬರ್ ಅವರು, ರೋಹಿತ್ ಶಣೈ, ಅಪೇಕ್ಷಾ ಪೈ ಇವರೆಲ್ಲ ಈ ಕಾರ್ಯಕ್ರಮ ಹಾಡಲಿಕ್ಕಿದ್ದಾರೆ. ಇದಕ್ಕೆ ಸಂಗೀತ ಮುರಳೀಧರ ಕಾಮತ್, ಎಲ್ಲಾದ್ರೂ ದೀಪಕ್ ಅಂತೇಳಿ, ದೀಪಕ್ ಇಂಟರ್ನ್ಯಾಷನಲ್ ಕೀಬೋರ್ಡ್ ಆರ್ಟಿಸ್ಟ್ ಅವರು ರಾಜೇಶ್ ಕೃಷ್ಣ ಅಂತ ಕಾರ್ಯಕ್ರಮಕ್ಕೆಲ್ಲ ಅಮೆರಿಕದಲ್ಲಿ ಟೂರ್ ಮಾಡಿ ಬಂದವರು, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ವಿಶೇಷ ಅಂದರೆ ಫಿಲ್ಮಿ ಡ್ಯಾನ್ಸ್ ಬೈ ಉಪಾಸನಾ ಗ್ರೂಪ್ ಅಂತ ಹೇಳೋದು ಫಿಲ್ಮಿ ಡ್ಯಾನ್ಸ್ ಗ್ರೂಪ್ ಮಂಗಳೂರಲ್ಲಿ ಅನೇಕ ಕಾರ್ಯ ಮಾಡ್ತಾ ಇದ್ದಾರೆ. ಅವ್ರಿಗೂ ಒಂದು ಟ್ರಸ್ಟ್, ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಈ ಕಾರ್ಯಕ್ರಮದಲ್ಲಿ ಫಸ್ಟ್ ಟೈಮ್ ಸೋಷಿಯಲ್ ಇನಿಷಿಯೇಟ್ ಮಾಡ್ತಾ ಇದ್ದಾರೆ.
to honor business enterprises of coastal Karnataka with a legacy of 100 years or more. ಮಂಗಳೂರಿನಲ್ಲಿ 100 ವರ್ಷ ಅಂತ ಒಂದು ಬಿಸ್ನೆಸ್ ಎಂಟರ್ಪ್ರೈಸ್ ಕೇವಲ ನಮ್ಮ ಬೆರಳಲ್ಲಿ ನಾವು ಎಣಿಸಬಹುದು. ಇದರಲ್ಲಿ ಒಂದು ಸಿಟಿ ಬೇಕರಿ ಈ ವರ್ಷ 100 ವರ್ಷ ತುಂಬಿದೆ. ಹಾಗಾಗಿ ಇದು ಸೆಕೆಂಡ್, ಥರ್ಡ್, ಫೋರ್ತ್ ಜನರೇಷನ್ ಎಂಟರ್ಪ್ರೈಸ್ ನಡೆಸ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಒಂದು ಹಾನರ್ ಮಾಡಲಿಕ್ಕಿದ್ದೇವೆ. ಶ್ರೀ ರಮಣನಾಥ್ ಪ್ರಭು ಅಂತೇಳಿ ಸೆಕೆಂಡ್ ಜನರೇಷನ್ ಎಂಟರ್ಪ್ರೈನರ್, ಪ್ರಕಾಶ್ ಪ್ರಭು ಥರ್ಡ್ ಎಂಟರ್ಪ್ರೈನರ್, ಇವರಿಬ್ಬರು ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಅವರು ಈ ಸನ್ಮಾನವನ್ನು ಸ್ವೀಕರಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಸಾಧಾರಣ 400-500 ಜನ ಡಾಕ್ಟರ್ಸ್, ಇಂಜಿನಿಯರ್ಸ್, ಲ್ಯಾಂಡ್ ಮೆಂಬರ್ಸ್, ಆಗ ಅನೇಕ ಮ್ಯೂಸಿಕ್ ಲವರ್ಸ್ ಈ ಕಾರ್ಯಕ್ರಮ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮ ಪ್ರವೇಶ ಶುಲ್ಕವಿಲ್ಲ. ಇಟ್ ಇಸ್ ಓನ್ಲಿ ಬೈ ಎಂಟ್ರಿ ಪಾಸ್ ಓನ್ಲಿ. ದಿಸ್ ಈಸ್ ದ ಇನಿಷಿಯೇಟಿವ್ ಬೈ ಮೈಸೆಲ್ಫ್ ಅಂಡ್ ಮೈ ಡಾಕ್ಟರ್ ಬ್ರದರ್. ನಾವಿಬ್ಬರು ಈ ಹಳೆಯ ಗೀತೆಯನ್ನು ಪಾಪುಲರ್ ಮಾಡಲಿಕ್ಕೆ ಈ ಕಾರ್ಯಕ್ರಮ ವಿಷಯ ಮಾಡಿದ್ರು. ಇದು 9ನೇ ಕಾರ್ಯಕ್ರಮ ಸೋಹನ ಸಫರ್ ಅಂತೇಳಿ. ಫಾರ್ ದ ಲಾಸ್ಟ್ 2 years we have been propagating old Hindi music by way of Sohana Safar, and we don't charge anything from our professional charges. We do it free. Entire program is expense is taken by sponsors. There are musicians here, all rent to our Baravar coffee. These are all taken by sponsorship, and we don't charge a single pie. This is only our passion to promote old Hindi film music and old singers. ಅದಕ್ಕಾಗಿ ಕಾರ್ಯಕ್ರಮ ಮಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮ ನಡಲಿಕ್ಕಿದೆ. ರಿಮ್ ಜಿಮ್ ಗಿರಿ ಸಾವನ್ ಅಂತೇಳಿ, ಮಾ ತುಜೆ ಸಲಾಂ ಅಂತ ಅನೇಕ ಕಾರ್ಯಕ್ರಮಗಳು ಮುಂದಿನ ದಿನ ಬರಲಿಕ್ಕಿವೆ. ತಮಗೆಲ್ಲರಿಗೂ ಈ ಕಾರ್ಯಕ್ರಮ ಬಗ್ಗೆ ನಾವು ಮಾಹಿತಿ ಕೊಡಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆದಷ್ಟು ಸಂಗೀತ ಪ್ರೇಮಿಗಳು ಬರಲಿಕ್ಕೆ ಇಚ್ಛಿಸ್ತಾ ಇದ್ದಾರೆ. ಅವರು ಬರುವ ಹಾಗೆ ಮಾಡುವುದು ತಮ್ಮ ಪತ್ರಿಕೆ ಮೂಲಕ ತಾವು ಇದರಲ್ಲಿ ಪಬ್ಲಿಸಿಟಿ ಕೊಟ್ಟರೆ ಇನ್ನಷ್ಟು ಜನರಿಗೆ ಬರಲಿಕ್ಕೆ ಅವಕಾಶ. ಯಾಕಂದರೆ ಇಷ್ಟವರೆಗೆ ಮಾಡಿದ್ರೆ ನಾವು ಲಯನ್ಸ್ ರಲ್ಲಿ ಸಾಧಾರಣ 300 ಜನ ಬರಲಿಕ್ಕೆ ಆಗ್ತಿತ್ತು. ಈ ಹಾಲ್ನಲ್ಲಿ 600 ಜನ ಬರಲಿಕ್ಕೆ ಕೆಪಾಸಿಟಿ ಇದೆ. ಈಗಾಗಲೇ 500 ಪಾಸ್ಗಳು ನಾವು ಹಂಚಿದ್ದೇವೆ. ಅಟ್ಲೀಸ್ಟ್ 450 ಜನ ಬರಲಿಕ್ಕೆ ಇನ್ನೂ ಕೂಡ 250 ಜನ ಬಂದರೆ ಇಡೀ ಹಾಲ್ ಫುಲ್ ಆಗುತ್ತೆ ಅಂತೇಳಿ ತಮ್ಮ ಸಹಕಾರ ಬಯಸುತ್ತಾ ತಾವೆಲ್ಲರೂ ಈ ಕಾರ್ಯಕ್ರಮ ಬಂದು ನಮ್ಮೊಟ್ಟಿಗೆ ಇರಬೇಕಂತೇಳಿ ಮಟ್ಟದಲ್ಲಿ ತಿಳ್ಕೊಳ್ತಾ ಇದ್ದೇನೆ.